ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದು ಶುಕ್ರವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಆಗಲೇ 5 ಗಂಟೆ ಆಗಿದೆ ನೋಡಿ. ಬಟ್ಟೆ ಎಷ್ಟೊಂದು ಇದ್ವು, ಬಟ್ಟೆ ಒಗ್ದಾಕಿದ್ನ ಹಾರಾಕನಂತ ಬಂದೆ. ಇನ್ನೂ ನೋಡಿ ಎಷ್ಟೊಂದು ಇದ್ದಾವೆ ಬಟ್ಟೆ ಅಂತ. 3 ದಿವಸದ ನೋಡ್ರಿ, 3 ದಿವಸ ಒಗ್ದಿರಲಿಲ್ಲ ಅಷ್ಟೇ, ಇಷ್ಟೊಂದು ಬಟ್ಟೆ ಆಗಿಬಿಟ್ಟಿದ್ದಾವೆ. ಅದಕ್ಕೆ ಮತ್ತೆ ನಾಳೆ ಶನಿವಾರ ಮತ್ತೆ ಎಲ್ಲರೂ ಸ್ನಾನ ಮಾಡ್ತೀವಿ. ಮತ್ತು ನಾಳೆನೂ ಬಟ್ಟೆ ಭಾಳಾಗ್ಬಿಡ್ತವೆ ಹಾಗೆ ಬಿಟ್ಕೊಬಿಟ್ರೆ. ಸೊ ಹಾಗಾಗಿ ಇವತ್ತು ಒಗ್ದಾಕಿದೆ. ಆಗಲೇ 5 ಗಂಟೆ ಆಗಿದ್ದೆ. ಹೋಗ್ಬೇಕು. ಇನ್ನು ರಾತ್ರಿ ಊಟಕ್ಕೆ ಏನು ಮಾಡಬೇಕೋ ಗೊತ್ತಿಲ್ಲ ಅಂತೇನಿಲ್ಲ. ಹಾಗಲಕಾಯಿ ಇದ್ದಾವೆ, ಹಾಗಲಕಾಯಿ ಸಾರು ಮಾಡ್ತೀನಿ. ಮತ್ತು ಜವಳೆಕಾಯಿ ಅಂತಿದ್ದಾವೆ, ಜವಳೆಕಾಯಿ ಪಲ್ಯ ಮಾಡ್ತೀನಿ. ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಕಡೆನೇ ಒಂದೊಂದು ಥರ ಕರೀತಾರೆ. ಜವಳೆಕಾಯಿ ಅಂತ ನಾವೆಲ್ಲ ಜವಳೆಕಾಯಿ ಅಂತೀವಿ. ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ತಿಳಿಸಿ, ತೋರಿಸ್ತೀನಿ ಜವಳೆಕಾಯಿ ಅಂದರೆ ಯಾವ ಥರ ಇರ್ತವೆ ಅಂತ. ನೀವು ಜವಳೆಕಾಯಿ ಅಂದರೆ ಯಾವುದಪ್ಪ ಇದು ಹೊಸ ಹೆಸ್ರು ಅಂತ ಅಂದ್ಕೋಬೇಡಿ. ಜವಳೆಕಾಯಿ ಅಂತ ನಮ್ಮ ಕಡೆ ಕರೀತಾರೆ. ತೋರಿಸ್ತೀನಿ ವಿಡಿಯೋದಲ್ಲಿ ಮಾಡೋದು. ಈಗಿನೋ ನನ್ನ ಮಗಳು ಬಂದಳು ನನ್ನ ಮಗಳು ಬಂದಳು. ಇಲ್ಲಿ ಒಂದು ಸ್ವಲ್ಪ ಏನಂದರೆ ವಿಚಾರ, ಇಲ್ಲಿ ಮನೆ ಮೇಲೆ ಬಟ್ಟೆ ಹರಕ್ತಿದ್ನಲ್ವ, ಮೈಕು ಅನೌನ್ಸ್ ಆಗ್ತಿತ್ತು. ಎಲ್ಲಮ್ಮ ಅಂತ ಕೇಳಿದ್ಲು. ನಾನಿದ್ದು ಯೂನಿವರ್ಸಿಟಿ ಹತ್ರಮ್ಮ ಏನೋ ಅನೌನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ದೆ. ಏನೋ ಫಂಕ್ಷನ್ ಮಾಡ್ತಿರ್ಬೇಕು ಅಂತ ಹೇಳಿದ್ದಕ್ಕೆ ಯೂನಿವರ್ಸಿಟಿ ಎಲ್ಲಿದೆ ಅಮ್ಮ ಅಂತ ಕೇಳಿದ್ಲು. ಯೂನಿವರ್ಸಿಟಿ ಎಲ್ಲಿ ಬರ್ತತಮ್ಮ ಅಂತ ಕೇಳಿದ್ಲು. ಇಲ್ಲೇ ನಮ್ಮೂರ ಹತ್ರ, ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತಷ್ಟೇ. ಇದೆ ಕಣಮ್ಮ, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಂತ ಹೇಳ್ದೆ. ಕರ್ಕೊಂಡು ಹೋಗ್ತೀನಿ ಸುಮ್ಮನಿರು ಅಂತ ಹೇಳಿದ್ದಕ್ಕೆ ಅವಳಿದ್ದು ಎಲ್ಲದಕ್ಕೂ ಕರ್ಕೊಂಡು ಹೋಗ್ತೀನಿ ಹೇಳು. ಆಗಲೇ ಒಂದು ತಿಂಗಳಿಂದ ಒಂದು 15 ದಿವಸದಿಂದ ಎಲ್ಲಿರ್ಲಿಕ್ಕೆ ಬುಜ್ಜಿ ಹೇಳಿದ್ದು ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಹೇಳು ಎಲ್ಲೆಲ್ಲಿಗೆ ಹೇಳಿರೋದು ಹೇಳು. ಮುರುಗೇಶ ಮಟ್ಟ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಂತೆ, ಮತ್ತೆ ಕರ್ಕೊಂಡೋಗಿಲ್ಲಂತೆ. ಇನ್ನೆಲ್ಲಮ್ಮ ಹೇಳು. ಮತ್ತೆ ಇನ್ನು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತೀನಿ, ಟೂರು ಪಿಕ್ನಿಕ್ ಥರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಂತೆ, ಕರ್ಕೊಂಡೋಗಿಲ್ಲಂತೆ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಹೇಳು ಅಂತ ಹೇಳ್ತಿದ್ದಾಳೆ. ಇಲ್ಲಮ್ಮ ಖಂಡಿತ ನಾನು ಕರ್ಕೊಂಡು ಹೋಗ್ತೀನಿ, ಯೂನಿವರ್ಸಿಟಿ ಹತ್ರ ತೋರಿಸ್ತೀನಿ ನಿನಗೆ ಅಂತ ಯೂನಿವರ್ಸಿಟಿನ ತೋರಿಸ್ತೀನಿ. ತುಂಬ ಚೆನ್ನಾಗಿ ಪಾರ್ಕ್ ಟೈಪು ಎಲ್ಲ ಹೊರ್ಗಡೆ ಎಲ್ಲ ಚೆನ್ನಾಗಿದೆ. ಪಿಕ್ನಿಕ್ ಥರ ಹೋಗೋಣ ಸುಮ್ಮನಿರು ಅಂತ ಹೇಳಿದ್ದೀನಿ. ಅವಳು ಸುಮ್ಮನೆ ಅಂತ ಮೂತಿ ತಿರುತ್ತಿದ್ದಾಳೆ. ಹೇಳಮ್ಮ ನೀನು, ನನಗೆ ವಿಡಿಯೋ ಮಾಡಬೇಡ ನೋಡು ಅಂತ ಹೇಳ್ತಿದ್ದಾಳೆ ಅವಳು. ಅದಕ್ಕೆ ನಗು ಬಂತು, ನನಗೂ ತುಂಬ ನಗು ಬಂತು ಅವಳು ಹೇಳೋದು ನೋಡಿ. ಸೊ ಹಾಗಾಗಿ ವಿಡಿಯೋ ಮಾಡಿದೆ. ನಾನು ಅಷ್ಟೇ ಸುಳ್ಳು ಹೇಳ್ತೀನಿ ಭಾಳನೇ. ಪಾಪ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ, ಕರ್ಕೊಂಡೇ ಹೋಗಲ್ಲ. ಅದಕ್ಕೆ ಅವಳು ಹಾಗೆ ಹೇಳ್ತಿದ್ದಾಳೆ. ಏನಾದರೂ ಒಂದು ಅಂದ್ಕೊತೀನಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಂತ. ಏನಾದರೂ ಒಂದು ಕೆಲಸ ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ, ಅದು ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಅವಳಿಗೂ ಆಗ ಅನ್ನಿಸ್ತಿದೆ. ಅವಳಿಗೆ ಅನ್ಸೋದ್ರಲ್ಲಿ ಏನು ತಪ್ಪೇನಿಲ್ಲ. ನೋಡಿ ಹೇಗಿರುತ್ತೆ ಅಂತ. ಹುಡುಗರಿಗೆ ಒಂಥರ ಆಸೆ ತೋರಿಸ್ಬಿಟ್ರೆ ಮತ್ತು ಈ ಆಸೆನ ನಿರಾಸೆ ಮಾಡಿಬಿಟ್ರೆ ಹೀಗಿರುತ್ತೆ. ಕರ್ಕೊಂಡು ಹೋದ್ಮೇಲೆ ಹೇಳು. ಆಮೇಲೆ ನಾನು ಕರ್ಕೊಂಡೋಗಿದ್ದಾಳೆ ನಮ್ಮಮ್ಮ ಅಂದ್ಕೊತೀನಿ, ನೀನು ಮುಂಚೆ ಹೇಳಬೇಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ನನ್ನ ಮಗಳು. ಏನು ಮಾಡೋಕ್ಕಾಗಲ್ಲ, ನಾವು ಹಂಗೆ ಮಾಡಿರೋದು. ಸೊ ಹಾಗಾಗಿ ಮತ್ತು ಫ್ರೆಂಡ್ಸ್ ಇನ್ನು ಹೋಗ್ತೀನಿ ಕೆಳಗಡೆ ಹೋಗ್ಬಿಟ್ಟು. ಹೆಂಗೆ ನೋಡ್ತಿದ್ದಾಳೆ ನೋಡಿ ಅವಳು. ಇನ್ನು ಕೆಳಗಡೆ ಹೋಗ್ಬಿಟ್ಟು ಇನ್ನು ಅಡುಗೆ ಮಾಡಬೇಕು. ಅಡುಗೆ ಸ್ಟಾರ್ಟ್ ಮಾಡೋಣ. 5 ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ನಾನು ಅಡುಗೆ ಆಗೋಷ್ಟೊತ್ತಿಗೆ 7 ಗಂಟೆ ಆಗಿಬಿಡುತ್ತೆ. ಇನ್ನು 7 ಗಂಟೆದು ಎಲ್ಲರೂ ಕೂತ್ಕೊಂಡು ಸುಡ್ತಿರುತ್ತೆ. ಅನ್ನ ಮುದ್ದೆ ಚಪಾತಿ ಎಲ್ಲ ಮುದ್ದೆ ಮಾಡಲ್ಲ ಇವತ್ತು, ಅನ್ನ ಚಪಾತಿ ಮಾಡ್ತೀನಿ. ಇನ್ನು ಊಟ ಮಾಡೋದಷ್ಟೇ. ಸೊ ನನ್ನ ವ್ಲಾಗು ಹೇಗಿರುತ್ತೆ ಅಂತ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಫ್ರೆಂಡ್ಸ್ ಸಿಗ್ತೀನಿ, ಆಮೇಲೆ ಹೋಗ್ತೀನಿ. ಈಗ ಹೋಗ್ಬಿಟ್ಟು ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೊಬಿಟ್ಟು ಇನ್ನು ತೋರಿಸ್ತೀನಿ. ಬರ್ರಿ ಜೋಳೆಕಾಯಿ ಅಂದರೆ ಯಾವ ಥರ ಇರ್ತವೆ ಅಂತ ತೋರಿಸ್ತೀನಿ. ಬನ್ನಿ ಮತ್ತೆ ಹೋಗೋಣ. ನಾನು ಬಟ್ಟೆ ಒಗಿತಿದ್ನಲ್ವ, ಬಟ್ಟೆ ಒಗೆದು ಆರೋಕೆ ಅಷ್ಟೊತ್ತಿಗೆ ಅಜ್ಜಿ ಇನ್ನೂ ಜೋಳೆಕಾಯಿನ ಮುರಿದ್ಬಿಟ್ಟು ಇನ್ನೂ ಬೇಯಿಸಿದ್ಲು. ನೋಡಿ ಇವೇ ಜೋಳೆಕಾಯಿ ಅಂತಂದರೆ, ನಮ್ಮ ಕಡೆ ಜೋಳೆಕಾಯಿ ಅಂತ ಕರಿತೀವಿ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದೊಂದು ಕಡೆನೇ ಒಂದೊಂದು ಥರ ಕರೀತಾರೆ ಇದನ್ನು. ಸೊ ಹಾಗಾಗಿ ಹಾಗೆ ಹೇಳ್ತಿದ್ದೀನಿ. ನೋಡಿ ಆಗಲೇ ಬೇಯಿಸಿದ್ಲಲ್ವ, ಅದಕ್ಕೆ ಬಂದುಬಿಟ್ಟು ಇನ್ನೂ ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ನಾನು ಒಂದು ಸ್ವಲ್ಪ ಶೇಂಗಾ ಬೀಜದ ಪುಡಿ ಹಾಕ್ತೀನಿ. ಶೇಂಗಾ ಬೀಜದ ಪುಡಿ ಅಂತಂದರೆ ಶೇಂಗಾ ಬೀಜ ಹುರ್ಕೊಬಿಟ್ಟು ಶೇಂಗಾ ಬೀಜ ಒಂದು ಸ್ವಲ್ಪ ಒಣಮೆಣಸಿನ
ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಪ್ಪು ಇಷ್ಟು ಐಟಮ್ ಹಾಕ್ಬಿಟ್ಟು ಪುಡಿ ಮಾಡಿಕೊಂಡು ಒಗ್ಗರಣೆ ಒಳಗಡೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೂ ಒಂಥರ ಮಾಡ್ಬೋದು, ಅಂದರೆ ಅದೇ ಸಾಂಬಾರ ಪುಡಿ ಹಾಕಿ ನಾವು ಒಂದು ಸ್ವಲ್ಪ ಚಿಕನ್ ಮಸಾಲ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸಾಂಬಾರು ಪುಡಿ ಆದರೂ ಹಾಕ್ಕೋಬೋದು. ಈ ಥರ ಚಟ್ನಿ ಪುಡಿ ಅಂದರೆ ಇದು ನಾನು ಈಗ ಪುಡಿ ಹಾಕಿದ್ದೀನಲ್ವ ಅದು ಹಾಕಲ್ಲ. ಆ ಥರದ್ದಕ್ಕೆ ಆ ಥರ ಆದರೂ ಮಾಡ್ಕೋಬೋದು, ಈ ಥರ ಆದರೂ ಮಾಡ್ಕೋಬೋದು. ಈ ಥರ ಶೇಂಗಾ ಪುಡಿ ಹಾಕೋದ್ರೆ ಚೆನ್ನಾಗಿರುತ್ತೆ. ಜೋಳಕ್ಕೆ ಪಲ್ಯ ಚಪಾತಿಗಂತೂ ಇನ್ನು ಸೂಪರ್ ಕಾಂಬಿನೇಷನ್ನು. ಸೊ ಹಾಗಾಗಿ ನಾನು ಮಾಡೋದೇ ಈ ಥರ ಶೇಂಗಾ ಪುಡಿ ಹಾಕ್ಬಿಟ್ಟೆ ಮಾಡೋದು ಜೋಳಕ್ಕೆ ಪಲ್ಯನ. ಇನ್ನು ಹಾಗಲಕಾಯಿ ಸಾರು ಮಾಡೋಣ, ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡೋಣ ಚಪಾತಿಗೆ ಅಂತ ಇನ್ನು ಬೇಯಿಸ್ತಿದ್ದೀನಿ ಇವನ್ನು. ಅಂದರೆ ಒಂದು ಸ್ವಲ್ಪ ಭಾಳ ವಿಷ ಇರ್ತಾವಲ್ವ, ಸೊ ಹಾಗಾಗಿ ಒಂದು 3 ನಿಮಿಷ ಇಲ್ಲ 4 ನಿಮಿಷ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ಕುದಿಸ್ತೀನಿ ಚೆನ್ನಾಗಿ. ಕುದ್ದ ಮೇಲೆ ಅದ್ರಾಗಿರೋ ವಿಷ ಎಲ್ಲ ಹೊರಗಡೆ ಬಂದುಬಿಡುತ್ತಲ್ವ, ಸೊ ಆಗ ಅಷ್ಟೊಂದು ನಮಗೆ ಕಹಿ ಅನಿಸಲ್ಲ, ಸಾರನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಆ ಥರ ಮಾಡ್ತೀನಿ. ಇನ್ನು ಕೆಲವರು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಇನ್ನು ಸಾರು ಮಾಡ್ತಾರೆ, ಫ್ರೈ ಸಾರು ಮಾಡ್ತಾರೆ. ಇನ್ನು ಕೆಲವರು ಹಾಗೆ ಡೈರೆಕ್ಟಾಗಿ ಸಾರು ಮಾಡ್ತಾರೆ. ನಾನು ಮಾಡಲ್ಲ ಆ ಥರ. ಈ ಥರ ಒಂದು 4 ನಿಮಿಷ, ಒಂದು 3 ನಿಮಿಷ ಆಗೋಷ್ಟು ಈ ಥರ ಅರಿಶಿನದ ಪುಡಿ ಮತ್ತು ಉಪ್ಪು ಹಾಕ್ಕೊಬಿಟ್ಟು ಕುದಿಸ್ಕೊತೀನಿ. ಕುದಿಸ್ಕೊಬಿಟ್ಟು ಆಮೇಲೆ ಆ ನೀರೆಲ್ಲ ತೆಗೆದುಬಿಟ್ಟು ತಣ್ಣೀರಲ್ಲಿ ತೊಳೆದು ಕ್ಲೀನಾಗಿ ಒಂದು 2-3 ಸತಿ ಸಾರು ಮಾಡ್ಕೊತೀನಿ. ಇನ್ನು ಮತ್ತು ಸಾಸಿವೆ ಜೀರಿಗೆ ಇರಲಿಲ್ಲ, ಇಲ್ಲೇ ನಮ್ಮೂರಲ್ಲೇ ಅಂಬಿಕಕ್ಕ ಅಂತ ಅವರು ಮಾರ್ತಾರೆ. ಸೊ ಪಾಪ ಕೇಳಿದ್ದೆ, ಅವರೇ ಬಂದು ಮನೆ ಹತ್ರ ಕೊಟ್ಟೋದ್ರು. ಬೆಳಗ್ಗೆ ಕೇಳಿದ್ದೆ ನಾನು, ಆಮೇಲೆ ಸಾನ್ವಿನ ಕಳಿಸ್ತೀನಿ ಅಂತಂದ್ರೂ ಅವರೇ ತೊಗೊಬಂದಿದ್ದಾರೆ, ಕೊಟ್ಟೋದ್ರು ಪಾಪ. ಅದಕ್ಕೆ ನಾನು ಇನ್ನು ಡಬ್ಬಿ ಒಳಗಡೆ ಹಾಕ್ಕೊಂಡೆ. ಅದು 1/4 kg ಮತ್ತು ಅದು 1/4 kg ತೊಗೊಂಡೆ. ಇರ್ತವೆ, ಯಾಕಂದರೆ ಪ್ರತಿಯೊಂದು ಒಗ್ಗರಣೆಗೂ ನಾವು ಭಾಳ ಯೂಸ್ ಮಾಡ್ತೀವಲ್ವ, ಸಾಸಿವೆ ಮತ್ತು ಜೀರಿಗೆ ಭಾಳ ಬೇಕಾಗುತ್ತೆ. ಸೊ ಹಾಗಾಗಿ ಅದು 1/4 kg ಅದು 1/4 kg ತೊಗೊಂಡಿದ್ದೆ. ಇನ್ನೂ ಒಂದು ಡಬ್ಬಿದೊಳಗಡೆ ಹಾಕಿಟ್ಕೊಂಡೆ. ಈ ಕಡೆ ಹಾಗಲಕಾಯಿ ಒಲೆ ಮೇಲೆ ಇಟ್ಟಿದ್ನಲ್ವ, ಇನ್ನು ಅಜ್ಜಿ ಮತ್ತು ನಮ್ಮ ಹೆಣ್ಮಗಳು ಚಪಾತಿ ಉಜ್ಜುತ್ತಿದ್ದಾರೆ ಆಗಲೇ ಆಲ್ರೆಡಿ. ಇನ್ನು ನಮ್ಮ ಹೆಣ್ಮಗಳು ಬಂದು ನಾನು ಈಗ ಚಟ್ನಿ ಪುಡಿ ಹಾಕಿದ್ನಲ್ವ ಜೋಳಕ್ಕೆ ಪಲ್ಯಕ್ಕೆ, ಆ ಥರದ್ದು ತಿನ್ನಲ್ಲ ಹಾಕಿ. ಅವರು ಬೇರೆ ಅದೇ ಹೇಳಿದ್ನಲ್ವ ಮಸಾಲೆ, ಅಂದರೆ ಚಿಕನ್ ಮಸಾಲೆ ಇಲ್ಲ ಸಾಂಬಾರು ಪುಡಿ ಹಾಕ್ಕೋತಾರೆ ಅಂತ, ಆ ಥರ ಮಾಡ್ಕೊತಾಳೆ. ಅದಕ್ಕೆ ಸಪ್ರೇಟ್ ತೆಗ್ದಿಟ್ಟೆ ಒಂದಿಷ್ಟು ಜೋಳಕಾಯಿನ ಹಾಕಿ. ಆಮೇಲೆ ಊಟ ಮಾಡಬೇಕಾದ್ರೆ ಒಗ್ಗರಣೆ ಹಾಕ್ಕೊತಾಳೆ. ಇನ್ನು ನಾನು ಹಾಗಲಕಾಯಿ ಸಾರಿಗೂ ಖಾರ ಎಲ್ಲ ಮಿಕ್ಸಿಗೆ ಹಾಕ್ಕೊಬಿಟ್ಟು ಇನ್ನು ಕುದಿರಲಿಲ್ಲ, ಒಂದು 2 ನಿಮಿಷ ಅಷ್ಟು ಕುದೀಲಿ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹಾಗಲಕಾಯಿ ಆಗಿಬಿಟ್ಟಿದ್ದೆ. ಇನ್ನು ಆಗಲೇ ಒಂದು ಸ್ವಲ್ಪ ಚಪಾತಿ ಆಗಿಬಿಟ್ಟಿದ್ವಿ, ಉಜ್ಜಿದ್ರು. ಸೊ ಹಾಗಾಗಿ ಮತ್ತೆ ಭಾಳ ಆಗಿಬಿಡ್ತವೆ ಚಪಾತಿ ಸುಡೋಕ್ಕೆ, ನನಗೆ ಹೆವಿ ಆಗಿಬಿಡುತ್ತೆ ಅಂತ ಏನೋ ಈ ಕಡೆ ಒಲೆ ಮೇಲೆ ಹಂಚಿಟ್ಕೊಂಡೆ ಚಪಾತಿ ಸುಡೋಣ ಅಂತ ನಿಧಾನಕ್ಕೆ, ಒಂದೊಂದೇ ಆಗಲಿ ಅಂತಂತ. ಇನ್ನು ಚಪಾತಿ ಯಾಕಂದರೆ ನಾವು ನಮ್ಮ ಮನೇಲಿ ಚಪಾತಿ ಭಾಳನೇ ಸುಡೋದು. ಚಪಾತಿ ಎಲ್ಲರೂ ತಿಂತಾರೆ, ಮತ್ತು ಗಂಡು ಮಕ್ಕಳು ಇನ್ನೂ ಅನ್ನನೇ ತಿನ್ನಲ್ಲ, ಚಪಾತಿ ಮೇಲೆ ಬೇರೆ ಚಪಾತಿ ಒಂದು ತಿಂದುಬಿಡ್ತಾರೆ. ಸೊ ಹಾಗಾಗಿ ಇನ್ನು ಚಪಾತಿ ಒಂದು ಸ್ವಲ್ಪ ಭಾಳನೇ ಸುಡ್ತೀನಿ. ಒಂದು kg ಇಲ್ಲ 1.5 kg ಅಷ್ಟು ಚಪಾತಿ ಸುಡ್ತೀವಿ ನಾವು. ಇನ್ನು ಇಲ್ಲಿ ನೋಡಿ ಸುಡ್ತಿದ್ದೀನಿ ಚಪಾತಿ, ಆ ಕಡೆ ಹಾಗಲಕಾಯಿ ಇಟ್ಟಿದ್ದೀನಿ. ನನ್ನ ಮಗಳು ಬಂದು ಅಮ್ಮ ನಾನು ಸುಡ್ತೀನಿ ಕೊಡಮ್ಮ ಅಂತ ಕೇಳಿದ್ಲು. ಕೊಡ್ತೀನಿ ತಡಿ, ಒಂದು ಇವೆಲ್ಲ ಪ್ಲೇಟಲ್ಲಿರೋ ಆಗೋಗಲಿ ಆಮೇಲೆ ಕೊಡ್ತೀನಿ ನಿನಗೆ ಅಂತ ಹೇಳಿದೆ. ಇನ್ನು ನನ್ನ ಮಗ ಬಂದಿದ್ದ. ನನ್ನ ಮಗಂದು ಏನಪ್ಪ ಕಾಟ ಅಂತಂದರೆ ಕಾರ್ ಬೇಕು. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ವ, ಅವನು ಕಾರು ಅಂತ ಹೇಳ್ತಿದ್ದಾನೆ ಅಂತ. ಸುಮ್ಮನೆ ಅಷ್ಟು ದೊಡ್ಡ ಕಾರ್ ತಂದು 10,000 ಕೊಟ್ಟು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ನಾವು ಇದು ಮಾಡ್ತಿದ್ದೀವಿ. ಆದರೂ ಅವ್ನು ಮರೀತಿಲ್ಲ, ಕಾರ್ ಬೇಕು ಇಲ್ಲ ಬೈಕ್ ಬೇಕು, 2ರಲ್ಲಿ ಒಂದು ಬೇಕು ಅಂತ ಕುಂತಿದ್ದಾನೆ. ಬೇರೆ ಅವನದು ಅದೇ ಒಂದು ಆಟ ಆಗಿಬಿಟ್ಟಿದೆ. ಸುಮ್ಮನೆ ಕೇಳಬೇಕಾದ್ರೆ ಗದ್ರಾಕ್ಬಿಟ್ರೆ ಇನ್ನು ಸುಮ್ಮನೆ ಆಗ್ತಾನೆ. ಗದ್ರಾಕ್ಲಿಲ್ಲ ಅಂತಂದರೆ ಸುಮ್ಮನೆ ಆಟ ಮಾಡಿದ್ದೆ. ಸೊ ಹಾಗಾಗಿ ಗದ್ರಾಕ್ತೀವಿ. ಮತ್ತು ನೀವು ಹೇಳ್ಬೇಡ್ರಿ ಸಣ್ಣ ಮಕ್ಕಳ ಥರ ಗದ್ರ ಹಾಕ್ಬಾರ್ದು ಅಂತ. ಮತ್ತು ಮಾತು ಕೇಳಲ್ಲ ಕಣ್ರಿ ಅವನು. ಗದ್ರಾಕ್ಲಿಲ್ಲ ಅಂತಂದರೆ ಸುಮ್ಮನೆ ಅಳ್ತಾನೇ ಇರ್ತಾನೆ, ಅವನು ಎಷ್ಟೊತ್ತಾದರೂ ಅಳ್ತಾನೇ ಇರ್ತಾನೆ. ಸೊ ಹಾಗಾಗಿ ಗದ್ರಾಕ್ತೀವಿ, ಇನ್ನು ಸುಮ್ಮನೆ ಆಗ್ತಾನೆ. ಇನ್ನು ನಾನು ಚಪಾತಿ ಉಜ್ಜಿತೀನಿ ಅಂತ ಅವ್ರ ಅತ್ತೆ ಹತ್ರ ಹೋದ. ಇನ್ನು ಅವನಿಗೊಂದು ಚಪಾತಿ ಉಜ್ಜೋದು ಅದು ಕೊಟ್ಟು ಅವ್ರ ಅತ್ತೆ ಕುಂದ್ರಿಸಿದ್ಲು ಸೈಡಿಗೆ. ಇನ್ನು ನಮ್ಮ ಅಜ್ಜಿ ನಮ್ಮ ಹೆಣ್ಮಗಳು ಉಜ್ಜುತ್ತಿದ್ದಾರೆ ಚಪಾತಿ. ಇನ್ನು ನಾನು ಹಾಗಲಕಾಯಿ ಎಲ್ಲ ಬೆಂದಿದ್ವಲ್ವ ನೋಡಿ, ತಣ್ಣೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿದ್ದೀನಿ. ನೆನೆ ಹಾಕ್ಬಿಟ್ಟು
ಹಾಕ್ಬಿಟ್ಟು ಒಂದು 2-3 ಸತಿ ತಣ್ಣೀರು ಹಾಕ್ಕೊಂಡು ಈ ಥರ ಜಾಲಿಸಿ ತೆಗಿಬೇಕು ಹಾಗಲಕಾಯಿ. ಅದರಲ್ಲಿರೋ ವಿಷ ಎಲ್ಲ ಹೋಗ್ಬಿಟ್ಟಿರುತ್ತೆ. ತುಂಬ ಚೆನ್ನಾಗಿ ಸಾರು ಟೇಸ್ಟಿಯಾಗಿರುತ್ತೆ. ಮತ್ತು ಅಷ್ಟು ಕಹಿ ಏನಿರಲ್ಲ, ಮಾಮೂಲು ಹಾಗಲಕಾಯಿ ಅಂದಮೇಲೆ ಕಹಿ ಇದ್ದೇ ಇರುತ್ತೆ. ಅಷ್ಟು ನಾವು ಆಗದಿರೋ ಅಷ್ಟೇನೋ ಕಹಿ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಸಾರು. ಇನ್ನು ನಾನು ಬಂದು ಒಗ್ಗರಣೆ ಹಾಕ್ಕೊಂಡೆ. ಒಗ್ಗರಣೆ ಹಾಕ್ಕೊಬಿಟ್ಟು ಪಾತ್ರೆ ಒಳಗಡೆ ಇನ್ನು ಈ ಕಡೆ ಚಪಾತಿ ಸುಟ್ಕೊತಾನೆ ಆ ಕಡೆ ಸಾರಿಗೆ ಇಡ್ತಿದ್ದೀನಿ. ಎಲ್ಲ ಮಾಡಬೇಕಲ್ವ, ಎಲ್ಲನೂ ಆ ಕಡೆ ಈ ಕಡೆ ಕೈ ಆಡ್ತಾನೆ ಇರಬೇಕು. ಒಂದೇ ಕೆಲಸ ಅಂತಂದರೆ ನಮ್ಮ ಕೆಲಸ ಆಗೋದಿಲ್ಲ. ಅದೇ ಮತ್ತು 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಮಾಡಬೇಕಾಗುತ್ತೆ. ಸೊ ಹಾಗಾಗಿ 2 ಕೈನೂ ಜೋರಾಗಿ ಆಡ್ತಾ ಇದ್ದರೆ ನಮಗೂ ಕೆಲಸ ಬೇಗ ಆಗಿಬಿಡುತ್ತೆ. ನಾನು ಅಷ್ಟೇ ಕಣ್ರಿ, ನನಗೆ ಕೆಲಸ ಇದ್ಬಿಟ್ರೆ ಫುಲ್ ಫಾಸ್ಟಾಗಿ ಆಗಿಬಿಡ್ಬೇಕು. ಕೆಲಸ ಏನಾಗಲಿ ಬೇಗ ಆಗಿಬಿಟ್ರೆ ಬೇಗ ನಾನು ಆರಾಮಾಗಿಬಿಡ್ತೀನಿ. ಸೊ ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಬಿಡ್ತೀನಿ ನಾನು ಆದಷ್ಟು. ಇನ್ನು ನನ್ನ ಮಗಳು ಬಂದಳು, ಅಮ್ಮ ನಾನು ಚಪಾತಿ ಸುಡ್ತೀನಿ ಅಂತ. ಬಾರಮ್ಮ ಸುಡು ಅಂತಂತ ಹೇಳ್ದೆ. ಪಾಪ ಅವಳು ಎಷ್ಟು ಚೆನ್ನಾಗಿ ಸುಡ್ತಿದ್ದಾಳು ನೋಡಿ. ಇದೇ ಫಸ್ಟ್ ಟೈಮ್ ಅವಳು ಚಪಾತಿ ಈ ಥರ ಸುಡ್ತಿರೋದು. ನಾನು ಯಾವತ್ತೂ ಈ ಥರ ಒಲೆ ಮುಂದೆ ಕೆಲಸ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಯಾಕೆ ಬೇಕು ಆಮೇಲೆ ಕೈ ಸುಟ್ಕೊತಾಳೆ ಏನಾದರೂ ಯಾಕೆ ಅಂತ ಭಯ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಏನು ಒಲೆ ಮುಂದೆ ಕೆಲಸ ನಾನು ಏನು ಹೇಳಿರಲಿಲ್ಲ. ಇವತ್ತು ನಾನು ಮಾಡ್ತೀನಿ ಅಂದ್ಲು. ಬಾರಮ್ಮ ಅಂತಂತ ಕರೆದೆ. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಸುಡ್ತಿದ್ದಾಳಂತ. ನಾವು ಚಪಾತಿಗೆ ಎಣ್ಣೆ ಹಾಕಲ್ಲ, ರೊಟ್ಟಿ ಟೈಪ್ ಮಾಡ್ತೀವಿ. ನಾವು ಹೆಣ್ಮಕ್ಳಿಗೆ ಮಾತ್ರ ಎಣ್ಣೆ ಹಾಕ್ಕೊತೀವಿ. ಒಂದು 10-15 ಚಪಾತಿ. ಇನ್ನು ಗಂಡು ಮಕ್ಕಳೆಲ್ಲ ಈ ಥರ ರೊಟ್ಟಿ ಟೈಪೇ ತಿನ್ನೋದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಹಾಗೆ